ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ತಾತನ್ ತೇರಾಗಿತ್ತಲ್ವ ನೆನ್ನೆ. ತಾತನ ಮಠಕ್ಕೆ ಹೋಗ್ಬಿಟ್ಟು ಆ್ಯಂಡ್ ಅಕ್ಕ ಅಮ್ಮ ಅಲ್ಲೇ ಇದ್ದರು. ನಾನು ಆಫೀಸಿಂದ ಅಲ್ಲೇ ಡೈರೆಕ್ಟ್ ಹೋಗಿ ಇಬ್ಬರು ಜಾತ್ರೆ ಮಾಡಿದ್ದಾರೆ. ಆ್ಯಂಡ್ ನಾವೊಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಆ್ಯಂಡ್ ಜಾತ್ರೆಯಲ್ಲಿ ಏನೇನು ತೊಗೊಂಡ್ವಿ ಅಂತ ನಾನು ತೋರಿಸ್ತೀನಿ ಅಷ್ಟೇ. ಇದೊಂದು ಜಾತ್ರೆ, ಒಂದು ಶಾಪಿಂಗ್ ಹಾಲ್ ಆಗಿರುತ್ತೆ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಒಂದು ತಾತನ ತೇರು ಆಗಿದ್ದು. ಚಂದ ಐತೆ. ನಾನು ಇದನ್ನ ತಗೊಂಡೆ. ಅದು ಚೆನ್ನಾಗಿ ನೋಡಿ ಮಮ್ಮಿ. ಸೈಜ್ ತಗೊಂಡ್ಬಿಡಮ್ಮ. ಅದೊಂದಿದೆ ಇದನ್ನ ನೋಡಿದ್ಲು. ಯಾವುದು? ಅದು ಚೆನ್ನಾಗಿ ನಮ್ಮ ಅಕ್ಕನೂ ಬಳೆ ತಗೊಳ್ತಾ ಇದ್ದಾಳೆ. ಮುಗಿತಾ? ಬಂದಿದ್ದೀನಿ ನಿನ್ನ ಕಾಲಿಗೆ ಎಷ್ಟು. ಜಾತ್ರೆ ಇಲ್ಲಿದೆ, ಫುಲ್ ದೇವಸ್ಥಾನದ ಒಳಗಡೆ. ಆ್ಯಂಡ್ ಅಲ್ಲಿ ಫಂಕ್ಷನ್ ನಡೀತದೆ, ಏನೋ ಪ್ರೋಗ್ರಾಮ್. ಜಾತ್ರೆ ಬೈ ನನ್ನ ಅಕ್ಕ ಆ್ಯಂಡ್ ಸಿಸ್ಟರ್ ಈಸ್ ಪೇಯಿಂಗ್ ಫಾರ್ ಬ್ಯಾಂಗಲ್ಸ್ ನಾವು. ಏನು ಮಮ್ಮಿ, ಖುಷಿನಾ ಬಳೆ? ನಮ್ಮೂರು ಜಾತ್ರೆ ದೊಡ್ಡದು. ನನ್ನ ಇವ್ರು ಕರೆದಿದ್ದು ಈ ಒಂದು ಲಗೇಜ್ನ ಇಟ್ಕೊಳ್ಳಿ ಅಂತ. ತಗೊಂಡ್ರೆ ಒಂದು 150-200 ರೂಪಾಯಿ ಹೇಳ್ತಾರೆ. ಆಯ್ತು ಬಿಡು. ಈಗ ನೆಕ್ಸ್ಟ್ ಸ್ಟಾಪ್ ಮತ್ತೆ ಬಳೆ ಹತ್ರ ಸ್ಟಾಪ್ ಕೊಟ್ಲು ಮಮ್ಮಿ. ಹಂಗೆ ಅಲ್ಲಿ ಸೂಸ್ಲ ಇದೆ, ಈ ಅಣ್ಣ ಅಡ್ಡ ನಿಂತಿದೆ. ಪ್ಲೀಸ್ ದಾ. ಹಾಂ ಏನೋ ಹೇಳ್ತಾ ಇದ್ದೆ. ಅಲ್ಲಿ ಸೂಸ್ಲ ತಿನ್ಬೇಕು ನಾನು. ಅಲ್ಲಿ ಅದು ಸಖತ್ತ ಇರುತ್ತೆ, ಹೆಲ್ದಿ. ಮತ್ತೆ ಇಲ್ಲೊಂದು ಸ್ಟಾಪ್ ಕೊಟ್ಟರು. ಬೇರೆ ಕೆಲಸನೇ ಇಲ್ಲ ಇವರಿಬ್ಬರಿಗೆ. ತೆಗ್ಮೈತ್ರ ಅಂಗಡಿಗೆ ಹೋಗ್ತಿದ್ವಿ. ಅದೇ ಅಲ್ಲೆಲ್ಲ 40 ಆಗತ್ತಾರಲ್ಲ, ಒಂದು ಬಣ್ಣ ಇದ್ದಾನೆ ಅವನು 30. ಹೌದು ಬಿಡು, ಕಂಜೂಸ್. ಆ ಒಂದು ಬಲೂನ್ ಕೊಡ್ಸ್ಮೈತ್ರ ಮಮ್ಮಿ. ಜಾತ್ರೆ ಫುಲ್ ನಮ್ಮಮ್ಮನ ಹುಡ್ಕೋದೇ ಆಗತ್ತೆ. ಇಲ್ಲಿರ್ತಾಳೆ, ಆಗಲಿ ಅಲ್ಲಿ ಬರ್ತಾಳೆ. ಇವರಿಬ್ಬರು ಬಡ್ದಾಡ್ತಿದ್ದಾರೆ. ಅಯ್ಯೋ ಎಷ್ಟು ಕಿವಿರಿಂಗ್ಸ್ ತಗೊಂಡ್ವಿ. ನನ್ನಮ್ಮ ಕಾಣೆಯಾಗಿದ್ದಾರೆ. ನನ್ನಮ್ಮ ಸಿಕ್ಕರು. ನೋಡಿದ್ವಿ ಬಿಡು ಮಮ್ಮಿ, ನೋಡಿದ್ವಿ. ಕ್ಯೂಟಿ. ಇದೆಷ್ಟು ಚಂದ ಇದೆ, ಸಖತ್ತಾಗಿದೆ ಹೇಳಿ. ಅಲ್ಲಿ ಇವ್ರು ನಮ್ಮ ಚನ್ನಬಸವ ಸ್ವಾಮಿ ತಾತ, ಇವ್ರದೇ ಜಾತ್ರೆ ಆಗಿತ್ತು. ಬಿಟ್ಟು 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 ಮುಂದೆ 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 ಹೋಗ್ತಾರೆ. ನನಗೆ ನಾನು ಸ್ಕೂಲಲ್ಲಿ ಮಾಡಿದ ಭರತನಾಟ್ಯ ನೆನಪಾಗ್ತಾರೆ. ಇಲ್ಲಿ ಇರೋದು ತಾತ ಆಯ್ತಾ. ಅಲ್ಲಿದು ಶಿವನ ದೇವಸ್ಥಾನ. ಇದೊಬ್ಬರದ್ದು ಇನ್ನೂ ಜಾತ್ರೆ ಮುಗ್ದಿಲ್ಲ. ಮುಗಿತಾ? ಫೋಟೋ ತಗೊಂಡಿದ್ದಾರೆ. ಇದು ಶಿವನ ದೇವಸ್ಥಾನ. ಸಿಟಿಬಿ ಸುಮ್ಮನೆ ಯಾಕೆ ಓಡಾಡಕತ್ತಿ? ಹುಚ್ಚಿಡ್ತಾರೆ ಅನ್ಕೊಳ್ತಾರೆ. ಆಯ್ತು ಮಾಡಿ ಬೇಗ. ನಾನು ಭರತನಾಟ್ಯ ಮಾಡಿದಾಗ ಹಂಗೆ ಕಾಣಿಸ್ತಾ ಇದ್ದೆ. ಸೀರಿಯಸ್ಲಿ ನಿನಗೆ ಡ್ಯಾನ್ಸ್ ಮಾಡೋಕ್ಕಂತ ಬರ್ತತಾ? ಭರತನಾಟ್ಯ ಮಾಡಿದ್ದೆ ನಾನು ನಿನ್ನ ಕನ್ಸ್ನಲ್ಲ. ಸ್ಕೂಲಾಗ ಭರತನಾಟ್ಯ ಮಾಡಿದ್ದು ಗೊತ್ತಿಲ್ಲ ನನಗೆ. ಯಾವಾಗ ನಿನ್ನ 9th ಸ್ಟ್ಯಾಂಡರ್ಡ್ ಭರತನಾಟ್ಯ? 9th ಅಲ್ಲ, ಅದು 7th. ಅದು ಹೀರೋಯಿನ್ ಥರ ಇದ್ದೀನಿ ನಾನು ಅದರಲ್ಲಿ. ಫೋಟೋ ತೋರಿಸಿ, ನೀನು ಹೀರೋಯಿನ್. ನಾನು ತೋರಿಸ್ತೀನಿ, ಫೋಟೋ ತೋರಿಸಿ. ಎಲ್ಲರೂ ಹೀರೋಯಿನ್ ಅಂತ ಕಮೆಂಟ್ ಮಾಡಾರ. ಸಕಲ ಕಾಣಿಸ್ತಾ ಇದೆ. ನನ್ನ ಬಿಟ್ಟು ಬಿಟ್ಟು ಇಬ್ಬರೇ ಹೋಗ್ಬಿಡ್ತಾರೆ. ಅವರಿಬ್ಬರೇ ಇದ್ಬಿಟ್ರೆ ಸಾಕು, ನನ್ನ ಮರ್ತೇ ಬಿಡ್ತಾರೆ. ಫೈನಲಿ ಇದನ್ನು ತಿನ್ನಕ್ಕೆ ನಾನು ಹೊರಟಿದ್ದೀನಿ. ಸಖತ್ತಾಗಿರುತ್ತೆ.
ಮಾಜಿ ಸಂಸದರು ಅವರು ಕೂಡ ಅವಾಗ ಅಮ್ಮನ ಆಫೀಸ್ ಹತ್ರ ಬರ್ತಾಯಿತ್ತಲ್ಲ ಮಮ್ಮಿ, ನನಗಿಷ್ಟ ಅಂತ ಫುಲ್ ತೊಗೊಂಡು ಇಟ್ಕೊಳ್ತಿದ್ಲು ಮಮ್ಮಿ. ಫೋಟೋ ಬೇಕಾಬಿಟ್ಟಿ ಮಾಡ್ತಾ ಇದ್ದಾನೆ, ಇವಳು ತಿನ್ನಲ್ಲ ಅಂತ ಫಿಝಿ ನಂಗೆ ಭಾರಿ ಇಷ್ಟ. ಸೂಸ್ಲಾ ಎಲ್ಲರ ಬರ್ತಾರನಲ್ಲ ಚೆನ್ನಾಗಿ ಹಾಕತ್ತೆ. ಹೌದು, ಈರುಳ್ಳಿನ ಹಾಕ್ತೀನಿ. ಸಿಕ್ಕೆ ಬಿ ಅಂತೂ ಇದಕ್ಕೆ ಕಾಯ್ಕೊಂಡು ಕೂರ್ತಾ ಇದ್ಲು. ಮಮ್ಮಿ ತಗೊಂಡು ಇಟ್ಕೊಳ್ತಿದ್ಲು ಅಷ್ಟೇ, ನೀನು ಕಾಯ್ಕೊಂಡು ಕೂರ್ತಾ ಇದ್ದಿದ್ದು ಇದೆಯಾ ಅನ್ನೋ ಥರ ಅಷ್ಟೇ. ನನ್ನಮ್ಮ ಭರತನಾಟ್ಯ ನೋಡ್ಕೊಂಡಿದ್ದೆ. ಇನ್ನೊಂದು ಸೂಸ್ಲ ಬಂತು. ಇದೊಂದು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ನಾಳೆ ಜಾತ್ರೆ ಇದೆ, ನಾಳೆ ರಥೋತ್ಸವ ದುರ್ಗಾದೇವಿ. ಥ್ಯಾಂಕ್ ಯು ಮಮ್ಮಿ. ನಮ್ಮಮ್ಮ ಫೋಟೋ ತಗೊಂಡಿದ್ದೀವಿ. ಗೊತ್ತಾಯ್ತು, ದೇರ್ ಕಾನ್ಸೆಪ್ಟ್, ಅದೇ ರಥೋತ್ಸವ. ನನ್ನ ಅಮ್ಮನ ಬಯಕೆ ಸೇವ್ ಖಾರ ಬೇಕು ಅಂತ ಹೇಳಿದ್ರು, ಸೊ ಖಾರ ತೊಳ್ತೇನೆ. ಇದೊಂದು ಬಾಕ್ಸ್ ಬೇಕಿತ್ತು ನಮ್ಮ ಅಕ್ಕಂಗೆ, ತೊಗೊಂಬಿಟ್ಲು ಫೈನಲಿ. ನಾನೊಂದು ಪೆನಾಯಿಲ್ ಖಾಲಿ ಆಗಿತ್ತು ಮನೇಲಿ. ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಅಮ್ಮ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ? ಏನು ಮಮ್ಮಿ, ಏನು ಯೋಚನೆ ಮಾಡ್ತಾ ಇದ್ದೆ? ಇದು ಪೆನಾಯಿಲ್ ಫುಲ್ ವಾಸನೆ. ಇವಿಷ್ಟು ಇಯರಿಂಗ್ಸ್ ಮತ್ತು ಸರಗಳನ್ನ ಇಡೋಕ್ಕೆ ಈ ಒಂದು ಕಂಟೈನರ್ ಬಾಕ್ಸ್ನ ತಗೊಂಡಿದ್ದು. ಈ ಎಲ್ಲದು ಏನೇನು ಯಾವ್ಯಾವ ಥರ ಡಿಸೈನ್ಸ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು, ನೋಡಬೇಕು ಅಂತ ಅಂದರೆ ಒಂದು ವಿಡಿಯೋಗೆ 100 ಕಮೆಂಟ್ ಮಾಡಿ. ಆಗ ನನ್ನ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ ವೀಡಿಯೋನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಈಗ ಜಾತ್ರೆಯಲ್ಲಿ ಏನೇನು ತೊಗೊಬಂದ್ವಿ ಅಂತ ತೋರಿಸ್ತೀನಿ, ಬನ್ನಿ. ಅಮ್ಮನ ಕಾಲಿಗೆ ಜಾತ್ರೆಗೆ ಹೋಗ್ಬಂದು ಮುಳ್ಳು ಚುಚ್ಚಿಬಿಟ್ಟಿತ್ತು. ಮುಳ್ಳಲ್ಲ, ಏನದು ಗಾಜಿನ ಚೂರು ಅಂತ ಸೌಂಡ್ ಅದನ್ನು ಈಗ ತೆಗೆದ್ಬಿಟ್ಟು ಜಾತ್ರೆಯಲ್ಲಿ ಇಷ್ಟ ಐಟಮ್ಸ್ ತೊಗೊಂಬಂದಿದ್ದು ಏನಂತ ತೋರಿಸ್ತೀನಿ. ಶೇಂಗಾ ಬೀಜ ತಿಂತದೆ ಬಕಸರಿ. ನಾನು ಹೋಗೋಷ್ಟರಲ್ಲಿ ಇವ್ರು ಆಗಲೇ ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ರು, ಜಾಸ್ತಿ ಅಂತ ಏನು ತೊಗೊಂಡಿಲ್ಲ. ಒಂದು 1000 ರೂಪಾಯಿ ಜಾತ್ರೆ ಮಾಡಿರಾ ಆಗಿರ್ತದೆ. ಒಂದು 1000 ರೂಪಾಯಿ ಜಾತ್ರೆ ಅಷ್ಟೇ. ಬಳೆಗಳು ತುಂಬ ಚೆನ್ನಾಗಿತ್ತು, ಒಂದು ಸರಗಳು ಚೆನ್ನಾಗಿತ್ತು. ಬಟ್ ಸರಗಳು ನಾವು ತೊಗೊಳ್ಲಿಲ್ಲ, ಬಿಕಾಸ್ ನಾನಾಗಲೇ ತೋರಿಸಿದ್ನಲ್ವ. ನೆಕ್ಸ್ಟ್ ತುಂಬ ಏನದು ತುಂಬ ಸರಗಳಿದ್ದಾವೆ. ಆ್ಯಂಡ್ ನಮ್ಮಮ್ಮ ಜಾತ್ರೆ ಮಾಡಿದ್ದಾಳೆ, ನಾನು ನನ್ನ ಅಕ್ಕ ಏನೂ ತೊಗೊಂಡಿಲ್ಲ. ನಮ್ಮಮ್ಮಗೋಸ್ಕರನೇ ಜಾತ್ರೆಗೆ ಹೋದಂಗಾಗಿತ್ತದು, ಅದ್ರಾಗ ನಾನು ತಗೊಂಡೇನಿ. ಇದು ನನ್ನ ಅಮ್ಮಂದು ಬಳೆ. ಈ ಬಳೆಗಳು ನಮ್ಮ ಅಮ್ಮಂಗೆ ತೊಗೊಂಡಿದ್ದು. ಹೇಗಿದೆ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ಸಿಕೆ ಬಿ ಹೇಳ್ತಾಳೆ. ಈಗ ಹೇಗಿದೆ ಕಮೆಂಟ್ ಮಾಡಿ. ನಾವು ಏನೇ ಶಾಪಿಂಗ್ ಹೋದ್ರೂ ಅದು ನಮ್ಮ ಅಮ್ಮಂಗೆ ಆಗಿರುತ್ತೆ, ನಮ್ಗಂತ ನಾವು ಹೋಗೇ ಇರೋಲ್ಲ. ನಮ್ಮ ಅಪ್ಪೇನು ಅವ್ನು ತಗೋಬೇಕು 30 ರೂಪಾಯಿ 40 ರೂಪಾಯಿ, ಅವ್ನು 35 ಅವ್ನು 40 ಹೇಳ್ತಾನೆ ಮಂಗು. ನೆಕ್ಸ್ಟ್ ನಾನು ಏನು ಮಾಡ್ದು ಗೊತ್ತಾ, ಇವನ್ನೆಲ್ಲ ಅವ್ರ ಹತ್ರ ತೊಗೊಂಡು 20 ರೂಪಾಯಿ ಅಂತ ಮಾರಾಕೋಗ್ಬಿಡೋದು. ಹೌದು, ತಾಂಡ್ರದ್ 100 ರೂಪಾಯಿಗೆ ಅದು. ನೀನಂಗ ನಾ ದುರ್ಗಮ್ಮಂತೀರ ತಾಯಿ ಮಗಳು ಹೋಗ್ಬಿಡ್ಬೇಕು ದುರ್ಗಮ್ಮಂತೀರ. ಏನಿಲ್ಲ, ನಿಜ ಐತಿ. ಅವ್ರೇನಂದ್ರ ಅಲ್ಲಿ ಕುತ್ಕೊಂಡ್ರ ಆಂಟಿ, ಅವ್ ಆಂಟಿಗೆ ಗೊತ್ತಿಲ್ಲ. ನಾಳೆ ಹೇಳಿಲ್ಲ ಅಂದ್ರೆ ಕೇಳಿ. ಹೌದು, ನಿಮ್ದು ಪೇಪರ್ನಾಗ ಹಾಕಿದ್ರಿ ಅನ್ಸ್ತದಲ್ಲ. ಸುಳ್ಳು ಹೇಳ್ದೇನ. ಇದು 100 ರೂಪಾಯಿ. ಯಾರ್ದು? ಅದು ನಂದು. ಓ, ಇದು ನನ್ನ ಅಕ್ಕಂದು. ನೋಡಿ, ನಂಗೆ ಗೊತ್ತೇ ಇಲ್ಲ, ನನ್ನ ಅಕ್ಕ ತೊಗೊಂಡಿರೋದು. ಇಲ್ಲ, ಇನ್ನೊಂದು ಜೊತೆ ತೊಗೊಂಡಿಯಲ್ಲ. ಇದೆಲ್ಲ ಜಸ್ಟ್ 100 ರೂಪಾಯಿ ಬಳೆ. 100 ರೂಪಾಯಿ 1 ಡಜನ್. ಚೆನ್ನಾಗಿದೆ.
ಇದು ಕಲರ್ ಕಾಂಬಿನೇಷನ್. ಅದನ್ನೇ ನೀವು ಯಾವುದಾದ್ರೂ ಸ್ಟೋರಲ್ಲಿ ತಗೊಂಡ್ರೆ ಒಂದು 200 ರೂಪಾಯಿ 300 ರೂಪಾಯಿ ಹೇಳ್ತಾರೆ. ಹೌದು, ಜಾತ್ರೆ ಇಸ್ ದ ಬೆಸ್ಟ್. ನೆಕ್ಸ್ಟು ಕೊಪ್ಪಳದ ಜಾತ್ರೆ ಇದೆ, ಯಾರಾದರೂ ಹೋಗ್ಬೇಕು ಅಂತ ಹೋಗಿರೋರು ಅಲ್ಲಿ 20 ದಿನ ತನಕ ಹೋಗ್ಬಿಟ್ರೆ ಸುತ್ಕೊಂಡು ಅಲ್ಲೇ ಸುತ್ತಕ್ಕೆ ಹೋದ್ರು. ಊಟಕ್ಕೆ ಅಲ್ಲಿ ದಾಸೋತಿನ ಒಂದ್ಸರಿ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಿಲ್ಲ, ಅದೇ ವರ್ಷ ಲಾಸ್ಟ್ ನಾನು ಬಂದು. ಆಮೇಲೆ ನಾವೇ ಟಿವಿಗೆ 1 ವರ್ಷ ಹೋಗಿದ್ವಿ, ಮಸ್ತ್ ಇತ್ತು. ಆ ವರ್ಷನೇ ಅವ್ರ ಹಬ್ಬ ಹೋಗ್ಬಿಟ್ಟಿದ್ದು. ಅವ್ನು ತೋರಿಸಿ ಅಲ್ಲ ಮಮ್ಮಿ, ಪಾಪ ಉಂಡು ಬಂದು 2 ದಿನಕ್ಕೆ ಹೋಗ್ಬಿಟ್ಟು ನಮ್ಮಪ್ಪ ಉಂಡೆ. ಅವತ್ತಿನ ದಿನಾನೇ ರಾತ್ರಿ ಕಾಲ್ ಬಂತ, ಫೋನ್ ಬಂತ, ರಾತ್ರಿ ಮಕ್ಕಳಿಗೆ ಫೋನ್ ಬಂತು, ಶೀಲಾಂಟಿ ಹಿಂಗೆ ಬೆಡ್ ಮೇಲೆ ಹಿಂಗೆ ಮಲಗಿದ್ರು, ಹಿಂಗ ಅಪ್ಪ ಓದೈತೆ ಶೀಲಾಂಟಿ ಸ್ಟಾರ್ಟ್ ಮಾಡ್ಬಿಟ್ರು. ಅವು ಬಳಿ ತೋರ್ಸಿ ಸಾಕು. ಇದೊಂದು ಈ ಬಳೆ ಚೆನ್ನಾಗಿದೆ ನೋಡಿ, ಇದು ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಇದು ಕೂಡ 100 ರೂಪಾಯಿ. ಚೆನ್ನಾಗಿದೆ. ಮತ್ತೆ ಹೋಗೋ ಪ್ಲಾನ್ ಆಯ್ತಾ? ಹಂಗೆ ಹೋಗ್ತೀವಲ್ಲ, ಹಂಗೆ ಹೋಗಿ ತಗೊಂಡ್ರೆ ಇನ್ನೊಂದು ಲಾಸ್ಟ್ ಜೊತೆ ಇದು 2 ಸೇಮ್ ಅದಾವಲ್ಲ ಅವು. ಹೋಗ್ಬೇಡ, ಸೇಮಾ ಮಮ್ಮಿ? ಇದು ಸೇಮ್, ತಾಯಿ ಮಗಳು ಹೆಂಗೂ ಸೇಮ್ ಇದಾರಲ್ವಾ ನೋಡಕ್ಕೆ, ಇಬ್ರು ಸೇಮ್. ಕಲರ್ ತಗೊಳಮ್ಮ ಅಂದೆ. ಇಲ್ಲ ಬೆಲ್ಲದ ಕಲರ್ ಜಾತ್ರೆ ಐತೆ ಮಮ್ಮಿ. ಇದು ಚೆನ್ನಾಗೈತಿ, ಅದು ಮಿಕ್ಸ್ ಮ್ಯಾಚ್ ಚೆನ್ನಾಗಾಗ್ತದೆ. ಇದು ಮ್ಯಾಚಿಂಗ್ ತಾಯಿ ಮಗಳು ತೊಗೊಂಡಿದ್ದಾರೆ. ನನಗೇನು ತೊಗೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಎದಕ್ಕೆ ಹೋಗಿದ್ದೆ ಅಂತಲೇ ಗೊತ್ತಿಲ್ಲ ಜಾತ್ರೆಗೆ. ಆ್ಯಂಡ್ ಇದು ಕೂಡ ನಮ್ಮಮ್ಮಂದು. ಇದು ದ ಮೋಸ್ಟ್, ಒಂದು ನಿಮಿಷ, ಮೋಸ್ಟ್ ಜಾತ್ರೆಯಲ್ಲಿ ಜಾತ್ರೆ ಇಷ್ಟ ಆಗಿದ್ದು ಭಾನುವಾರ ತಗೊಂಡು. ಇದು ನಮ್ಮಮ್ಮಂದು. ಆ್ಯಂಡ್ ಇವು ಆ್ಯಕ್ಚುಲಿ ಕ್ಯೂಟ್ ಇದ್ದಾವೆ. ಇವು 3 ನೋಡಿ, ಚೆನ್ನಾಗಿದೆ ಅಲ್ವಾ? ಇದು ಸೊಕದಾಗಿದೆ. ಆ್ಯಂಡ್ ಇವು 3 ನನಗೆ ನನ್ನ ಅಕ್ಕಂಗೆ ನಾವು 3 ತಗೊಂಡಿದ್ದು. ಕ್ಯೂಟಾಗಿ 30 ರೂಪಾಯಿ ಅಷ್ಟೇ ಅಲ್ಲ? 30 ರೂಪಾಯಿ. ನಾವು ಎಲ್ಲ ಕಡೆ 40 ಹೇಳ್ತಿದ್ದ, ಒಂದು ಕಡೆ 30 ಹೇಳ್ತಿದ್ದ. ಹೌದು, ಬಂದು 40, ಅವ್ನು ಇನ್ನು ಕೆಲಲ್ಲ 40, ಹೊರಗಿನವ್ರು 50. ಹೌದಾ? 50 ಹೇಳಿಲ್ಲ ಮಮ್ಮಿ, 40 ಹೇಳ್ತಿದ್ರು. 40 ಇಲ್ಲಿ ಮುಂದೆ ಬಂದ್ವಲ್ಲ, ಅವನು 50 ಹೇಳಿದ್ದು. ಕ್ಯೂಟ್ ಆಗಿದ್ದಾವೆ ಇವು. 30 ರೂಪಾಯಿ ಇದು ಬರೀ ಅಷ್ಟೇ. ಆ್ಯಂಡ್ ಇವು ನನ್ನ ಅಕ್ಕ ತೊಗೊಂಡಿರೋದು. ನನಗಲ್ಲ, ಅಕ್ಕನ ಊರಲ್ಲಿರೋ ಎಸ್ಟೇಟಲ್ಲಿ ಕೆಲಸ ಅವ್ರಿಗೆ ಇಷ್ಟ ಅಂತ ಈ ಥರದ್ದೆಲ್ಲ ಅವ್ರಿಗೆ. ಇವೆಲ್ಲ 30 ರೂಪಾಯಿ. ಇದಿಷ್ಟು ನಮ್ಮ ಜಾತ್ರೆ ಆಯಿತು. ಈ ಜಾತ್ರೆಯಲ್ಲಿ ನಮ್ಮಮ್ಮ ಖಾರ ತೊಗೊಂಬಂದಿದ್ದಾರೆ. ಮಮ್ಮಿ ಜಾತ್ರೆ ಖಾರ ಏನಲ್ಲ, ಅವು ಹಿಂಗೆ ನಾರ್ಮಲ್ ಆಗಿ ಇಟ್ಟಿರ್ತಾರೆ ಅಂತ ಚಳಿ ಬಿಟ್ಲು ಮಮ್ಮಿ. ಚಲಿತು ಸೇವ್ ಖಾರ ಅದ್ರಾಗೆ ತಿಂತ, ಅದ್ರಾಗೆ ಸಾಕು. ಚೆನ್ನಾಗಿದೆ. ನಾರ್ಮಲಿ ತಾತನ ತಗೊಳ್ತೀವಲ್ಲ ಅವೇ, ಅವು ಆ ತಾತನೇ ತಾನೇ ಅದು. ಅವರೇ ಈ ಜಾತ್ರೆಲಿ ಇಟ್ಟಿದ್ರು. ಇಷ್ಟೇ ಜಾತ್ರೆ ಮಾಡಿದ್ದು ನಾವು. ಇನ್ನೊಂದ್ಸಲ ಹೋಗ್ತಾಳೆ ನಮ್ಮಮ್ಮ, ಯಾವಾಗ ಹೋಗ್ತಾಳೆ ಗೊತ್ತಿಲ್ಲ. ಮಮ್ಮಿನೊಂದೇ ನೆಲ್ದಾಗ ಬಿದ್ದಿರೋ ತಿನ್ನಗತ್ತ. ಅದು ಮುತ್ತಿನ ಗುಂಡು ತೋರಿಸಿ ಸರ ತಗೋಬೇಕು ಅಂದ್ಕೊಂಡೆ. ಆಗಿರ್ತೈತಿ. ಆಮೇಲೆ ಒಂದು ಪೆನಾಲ್ ತಗೊಂಬಂದೆ. ಪೆನಾಲ್ ಖಾಲಿ ಆಗಿತ್ತು. ನಡಿ ಉಪ್ಪಿಟ್ಟು ಮಾಡ. ಈಗ ನಮ್ಮಮ್ಮಗೆ ನಾನು ಉಪ್ಪಿಟ್ಟು ಮಾಡ್ಕೊಡ್ಬೇಕಂತೆ. ಉಪ್ಪಿಟ್ಟು ಮಾಡಿ ಸಿಗ್ತೀನಿ. ಗುಂಡ ಯಾವ ಉಪ್ಪಿಟ್ಟು ತಿಂತಾಳೋ ಆ ಉಪ್ಪಿಟ್ಟು ಮಾಡು ಅಂತ ಈ ಗುಂಡ ಹೇಳಿದ್ರು. ರವೆದ ಶಾವ್ಗೆದ? ಯಾವುದಾದ್ರೂ ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನನಗೆ ಮ್ಯಾಗಿ ಇಷ್ಟ. ನಾನು ನಿಂಗೆ ಒಂದು ಸ್ಪೈಸಿ ಮ್ಯಾಗಿ ಮಾಡಿ. ನನಗೆ ಅದೆಲ್ಲ ಇಷ್ಟ. ನನಗೆ ಬೇಡವಾ, ಯಾವ್ದು ಒಂದು ಚಂದಾಗಿ ಉಪ್ಪಿಟ್ಟು ಮಾಡೋ, ಶಾವಿಗೆ ಉಪ್ಪಿಟ್ಟು. ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಜನೌಷಧಿ ಪ್ರೋಟೀನ್ ಪೌಡರ್ ಅಂತ ಎಲ್ಲ ಏನು ಅನ್ಕೋಬೇಡಿ. ಇದರಲ್ಲಿರೋ ತುಪ್ಪ ಕಾರೆಕಾಲ್ಸ್ ತುಪ್ಪ. ಇದು ಮೊನ್ನೆ ವೇದಾಂಟಿ ತೊಗೊಂಬಂದಿದ್ದು ತುಪ್ಪ ನಮಗೆ. ಆ್ಯಂಡ್ ನಾನು ಯಾಕೆ ಶಾವಿಗೆನ ಹುರ್ಕೊಳ್ತೀನಿ ಅಂದರೆ, ಶಾವಿಗೆ ಉಪ್ಪಿಟ್ಟು ನನಗೆ ಅದು ಹಿಂಗೆ ಸ್ವಲ್ಪ ರೋಸ್ಟ್ ಮಾಡಿದ್ದು ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಅಕ್ಕಂಗೂ ಇಷ್ಟ ಆಗುತ್ತೆ. ನಮ್ಮಮ್ಮಂಗೆ ಇಷ್ಟ ಆಗಲಿ ಬಿಡಲಿ, ಬಟ್ ನಾನು ಮಾತ್ರ ಹುರಿದೇ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದು. ಆ್ಯಂಡ್ ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಪಟ್ಪಟ ತರಕಾರಿ ಕಟ್ ಮಾಡ್ಕೊಬಿಟ್ರೆ ಶಾವಿಗೆಗೆ ಇದಕ್ಕೆ ನೀರು ಹಾಕಿ ಉಪ್ಪಿಟ್ಟು ಹಾಕ್ಬಿಡುತ್ತೆ ಅಷ್ಟೇ. ಬಂದ್ಲು ನನಗೆ ಹೆಲ್ಪ್ ಮಾಡೋಕ್ಕೆ. ಥ್ಯಾಂಕ್ ಯು ಮುದ್ಕಿ. ನಮ್ಮಮ್ಮನ ತೋರಿಸ್ತೀನಿ. ಇಷ್ಟೊತ್ತು ಮೊಬೈಲ್ ನೋಡ್ತಿಲ್ಲ ನಮ್ಮಮ್ಮ. ನೋಡಿ ನೋಡಿ ನೋಡಿ, ಇಷ್ಟೇ ನಮ್ಮಮ್ಮ.
ಈ ಒಂದು ಶಾವಿಗೆ ಉಪ್ಪಿಟ್ಟಿಗೆ ಒಂದು ಚೂರು ಚಿಟಿಕೆ ಅಥವಾ ಅರ್ಧ ಸ್ಪೂನಷ್ಟು ಮ್ಯಾಗಿ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಏನಿದು ಶಾವಿಗೆ ಉಪ್ಪಿಟ್ಟು. ನಾನು ಮುಚ್ಚಿಟ್ಟಿದ್ದೆ ನೋಡಿ, ಇಷ್ಟು ಉದುರಾಗಿ ಶಾವಿಗೆ ಉಪ್ಪಿಟ್ಟಾಗುತ್ತೆ. ಇದ್ರ ಮೇಲೆ ಹಿಂಗೆ ಕ್ಯಾರೆಟ್ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಡಿನ್ನರ್ ಟೈಮ್ ವಿತ್ ಮೈ ಟ್ಯೂ ಆಂಟೀಸ್. ಉಪ್ಪಿಟ್ಟು ನಿಂಗೆ ಮುದುಕಿ, ನಿಮ್ಮ ಅಮ್ಮಂಗಂತೂ ಅಲ್ಲ. ನಮ್ಮಮ್ಮ ಈಗ ನಾನು ಮಾಡಿರೋ ಒಂದು ಉಪ್ಪಿಟ್ಟಿಗೆ ಪ್ಲೀಸ್ ಮ್ಯೂಟ್ ಮಾಡಿಯಾ. ಸುದೀಪ್ ಬಂದಿದ್ದಾರೆ ಟಿವಿಲಿ. ಗಿಲ್ಲಿ ಬಂದ, ಗಿಲ್ಲಿ ಗಿಲ್ಲಿ ಗಿಲ್ಲೆ ನಮ್ಮ ಅಕ್ಕಂದು ಫೇವ್ರೇಟ್. ಆ್ಯಂಡ್ ನಮ್ಮ ಅಮ್ಮನ ನೋಡ್ತಾ ಇದ್ದೀನಿ. ಹೆಂಗಾಯ್ತು ಮಮ್ಮಿ? ಸೂಪರ್. ಶಾವಿಗೆ ಉಪ್ಪಿಟ್ಟು ನನಗೆ ದೀಕೆಂಗೆ ಫುಲ್ ಇಷ್ಟ. ಶಾವಿಗೆ ಉಪ್ಪಿಟ್ಟು ಹೆಂಗಾಯ್ತು? ಥ್ಯಾಂಕ್ಸ್. ಬಿಟ್ಬಿಡು, ಪರವಾಗಿಲ್ಲ, ಬಿಟ್ಬಿಡು. ಓ, ನನ್ನ ಕೌದಿ ಕೆಳಗೆ ಹಾಕ್ಬಿಟ್ಟಳ. ನನ್ನ ಕೌದಿ ಕಳ್ದೋಗ್ಬಿಡ್ತು ಅನ್ಕೋಬಿಟ್ಟೆ ಮೈತ್ರ. ನಮ್ಮ ಅಕ್ಕ ಜೋಡಿಸ್ತಾ ಇದ್ದಾಳೆ ರಾತ್ರಿ 11 ಗಂಟೆಗೆ. ಪಾಪ ಇದು ಬಾಕ್ಸ್ ತಂದಿದ್ದು ಈ ರೀಸನ್ಗೆ. ಮೈತ್ರ ಬಿಡ್ರೆ ಅವಳೆ ನೋಡಿ ತೆಲಿನ ತಲೆ ತೋರಿಸ್ಮಿತ್ರ ಇದು ಸರಿ ಮಾಡಿಸ್ತಾ ನಮ್ಮಮ್ಮ ಹಾಕ್ಲಿಸ್ತು. ಹಾಚ್ಕೊಂಡವೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.